ವೆಲ್ಕಮ್ ಟು ಕಲಿಯುಗ ಕ್ಲಾಸಸ್. ನನ್ನ ರೂಮಲ್ಲಿ ಒಂದು ಫ್ಯಾನ್ ಇದೆ. ಆ ಫ್ಯಾನ್ ಇಂದು ಒಂದು ಸಮಸ್ಯೆ ಇತ್ತು. ಆ ಸಮಸ್ಯೆನ ನಾನು ಸೆಕೆಂಡ್ PUC ಫಿಸಿಕ್ಸ್ ಅನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡೆ. ಏನಪ್ಪಾ ಅಂದ್ರೆ, ನನ್ನ ಫ್ಯಾನ್ ಇಂದು ಸ್ವಿಚ್ ಹೊಡಿದ್ರೆ ನನ್ನ ಫ್ಯಾನ್ ತಿರುಗ್ತಾ ಇರಲಿಲ್ಲ. ಸ್ವಿಚ್ ಹೊಡ್ಕೊಂಡು ಬಂದು ಫ್ಯಾನ್ ಅನ್ನ ನಾನಾಗೆ ತಿರುಗಿಸ್ಬೇಕಾಗಿತ್ತು. ಆವಾಗ ಆ ಫ್ಯಾನ್ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇತ್ತು. ಸೊ ಇದು ಈ ಸಮಸ್ಯೆಗೆ ಏನ್ ಕಾರಣಪ್ಪ ಅಂತಂದ್ರೆ ಕೆಪಾಸಿಟರ್ ಹಾಳಾಗಿತ್ತು. ಸೊ ಆ ಕೆಪಾಸಿಟರ್ ಅನ್ನ ನಾನು ಅಂಗಡಿಯಿಂದ ತಗೊಬಂದು ರೀಪ್ಲೇಸ್ ಮಾಡಿದೆ. ಹಾಗೆ ರೀಪ್ಲೇಸ್ ಮಾಡಾದ ತಕ್ಷಣ ನಾನು ಸ್ವಿಚ್ ಹೊಡೆದ ತಕ್ಷಣ ನನ್ನ ಫ್ಯಾನ್ ತಿರುಗೋಕ್ ಸ್ಟಾರ್ಟ್ ಆಯ್ತು. ಆಕ್ಚುಲಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಈ ತಿರುಗೋ ವಸ್ತುಗಳಿದಾವಲ್ವಾ, ಫ್ಯಾನ್ ಆಗಿರ್ಬಹುದು ಅಥವಾ ನಿಮ್ಮ ಪಂಪ್ ಆಗಿರ್ಬೋದು, ನೀರೆತ್ತೋ ಪಂಪ್ ಆಗಿರ್ಬಹುದು, ಈ ರೀತಿ ವಸ್ತುಗಳೆಲ್ಲ ಇದಾವಲ್ವಾ, ಇದು ಸ್ಟಾರ್ಟಿಂಗ್ ಅಲ್ಲಿ ನಿಂತ್ಕೊಂಡಿದ್ದಾಗಿಂದ ಅದು ತಿರುಗೋದಕ್ಕೆ, ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಅದು ತಿರುಗೋದಕ್ಕೆ ಅದಕ್ಕೆ ಜಾಸ್ತಿ ಇನಿಷಿಯಲ್ ಟಾರ್ಕ್ ಬೇಕಾಗತ್ತೆ. ಅದಕ್ಕೆ ಜಾಸ್ತಿ ಇನಿಷಿಯಲ್ ಟಾರ್ಕ್ ಬರಬೇಕು ಅಂದ್ರೆ ಜಾಸ್ತಿ ಪವರ್ ಸಪ್ಲೈ ಆಗ್ಬೇಕು. ಜಾಸ್ತಿ ಪವರ್ ಸಪ್ಲೈ ಆಗ್ಬೇಕು ಅಂದ್ರೆ ಜಾಸ್ತಿ ಕರೆಂಟ್ ಅದ್ರಲ್ಲಿ ಹರಿಯೋ ರೀತಿಲಿ ಆಗ್ಬೇಕು. ಸೊ ಜಾಸ್ತಿ ಕರೆಂಟ್ ಹರಿಯೋ ರೀತಿಲಿ ಏನ್ ಮಾಡ್ಬೋದು, ನಾವಲ್ಲಿ ಕೆಪಾಸಿಟರ್ನ ಯೂಸ್ ಮಾಡ್ಕೋತೀವಿ. ಈ ಕೆಪಾಸಿಟರ್ ಏನ್ ಮಾಡತ್ತಪ್ಪ ಅಂತಂದ್ರೆ, ಚಾರ್ಜ್ ಅನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಮತ್ತೆ ಸ್ಟೋರ್ ಮಾಡ್ಕೊಂಡಿರೋ ಚಾರ್ಜ್ ಅನ್ನ ಒಂದೇ ಸಲ ಜಬಕ್ ಅಂತ ಬಿಟ್ಬಿಡುತ್ತೆ. ಸೊ ಒಂದೇ ಸಲ ಅದು ಸ್ಟೋರ್ ಮಾಡ್ಕೊಂಡಿರೋ ಎಲ್ಲಾ ಚಾರ್ಜ್ ಅನ್ನ ಒಂದೇ ಸಲ ಹೀಗೆ ಸಪ್ಲೈ ಮಾಡ್ಬಿಡೋದ್ರಿಂದ ಆ ಒಂದು ಕ್ಷಣಕ್ಕೆ ಸ್ಟಾರ್ಟಿಂಗ್ ಅಲ್ಲಿರೋ ಆ ಟೈಮಲ್ಲಿ ಜಾಸ್ತಿ ಚಾರ್ಜ್ ಫ್ಲೋ ಆಗುತ್ತೆ, ಅಂದ್ರೆ ಜಾಸ್ತಿ ಕರೆಂಟ್ ಸಪ್ಲೈ ಆಗುತ್ತೆ. ಹೀಗಾಗಿ ಫ್ಯಾನ್ ತಿರುಗೋದಕ್ಕೆ ಬೇಕಾಗಿರೋ ಇನಿಷಿಯಲ್ ಟಾರ್ಕ್ ಸಿಗುತ್ತೆ. ಪಂಪಿನ ವಿಷಯದಲ್ಲೂ ಹಾಗೆ, ಎಲ್ಲ ವಿಷಯದಲ್ಲೂ ಹಾಗೆ. ತಲೆಗೆ ಹೊಕ್ಲಿಲ್ವಾ, ಅರ್ಥ ಆಗ್ಲಿಲ್ವಾ? ಸಂಡಾಸ್ ರೂಮಿಗೆ ಬನ್ನಿ, ಅರ್ಥ ಮಾಡಿಸ್ತೀನಿ. ಈಗ ಇಲ್ಲಿ ನಿಮ್ದು ಇದಿದೆ ಅಂತ ಇಟ್ಕೊಳ್ಳಿ, ನಿಮ್ ಪಾಟಿ ಇದೆ ಅಂತ ಇಟ್ಕೊಳ್ಳಿ. ಈಗ ನಾನು ನಾರ್ಮಲ್ ಆಗಿ ನಳದ ನೀರು ಕನೆಕ್ಟ್ ಮಾಡಿದ್ದೀನಿ, ಆನ್ ಮಾಡಿದ್ದೀನಿ. ಆ ನಳದ ನೀರು ಹೆಂಗ್ ಬರ್ತದೆ, ಸ್ಲೋ ಬರ್ತದೆ. ಸೊ ಅದು ಇದ್ರ ಒಳಗಿರೋ ಪಾಟಿನ ಇಲ್ಲಿ ಎತ್ತಿ ಹೀಗೆ ಮಾಡಿದ್ರೆ ಮಾತ್ರ ಅದು ಕ್ಲಿಯರ್ ಆಗೋದು. ಸೊ ಇದನ್ನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಆ ಸ್ಲೋ ಆಗಿ ಬರೋ ನಳದ ನೀರು ಹಾಕಿದ್ರೆ ಆಗೋದಿಲ್ಲ. ಹೀಗಾಗಿ ಇಂಜಿನಿಯರ್ಸ್ ಒಂದು ಐಡಿಯಾ ಮಾಡಿದ್ದಾರೆ. ಏನ್ ಐಡಿಯಾ ಮಾಡಿದ್ದಾರೆ, ಇಲ್ಲಿ ನೋಡ್ರ, ಫ್ಲಶ್ ಟ್ಯಾಂಕ್ ಅನ್ನೋ ಐಡಿಯಾ ಮಾಡಿದ್ದಾರೆ. ಏನಾಗುತ್ತೆ ಈ ಫ್ಲಶ್ ಟ್ಯಾಂಕ್ ಅಲ್ಲಿ ಮೊದಲು ಸ್ಲೋ ಆಗಿ ಬರೋ ನೀರು ಇದ್ರಲ್ಲಿ ಸ್ಟೋರ್ ಆಗತ್ತೆ. ನಾವು ಫ್ಲಶ್ ಬಟನ್ ಒತ್ತಿದ ತಕ್ಷಣ ಇಲ್ಲಿ ಏನು ನೀರು ಸ್ಟೋರ್ ಆಗಿದೆಯಲ್ವಾ, ಇದೆಲ್ಲ ಒಂದೇ ಸಲ ಫ್ಲೋ ಆಗುತ್ತೆ. ಇಲ್ಲಿ ನಮ್ ಸ್ಟೋರ್ ಆಗಿರೋ ಪಾಟಿ ಮೇಲೆ ಬೇಕಾಗಿರುವಂತಹ ಪುಷ್ ಅದಕ್ಕೆ ಸಿಗತ್ತೆ. ಸೊ ಆವಾಗ ಪಾಟಿ ಇಲ್ಲಿಂದ ಹೋಗಿ ಕ್ಲಿಯರ್ ಆಗತ್ತೆ. ಇವಾಗಂತೂ ಕೆಪಾಸಿಟರ್ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ರ. ಏನ್ ಮಾಡತ್ತೆ ಕೆಪಾಸಿಟರ್, ಚಾರ್ಜ್ ಅನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಬ್ಯಾಟ್ರಿನೂ ಮಾಡತ್ತೆ ಚಾರ್ಜ್ ಅನ್ನ ಸ್ಟೋರು. ಬಟ್ ಬ್ಯಾಟ್ರಿಗೂ ಕೆಪಾಸಿಟರ್ಗೂ ಒಂದು ಮೇಜರ್ ಡಿಫ್ರೆನ್ಸ್ ಇದೆ. ಏನಪ್ಪಾ ಅಂದ್ರೆ, ಕೆಪಾಸಿಟರ್ ಒಂದ್ ಸ್ವಲ್ಪ ಚಾರ್ಜ್ ಅನ್ನ ಮಾತ್ರ ಸ್ಟೋರ್ ಮಾಡ್ಕೊಳ್ಳೋಕೆ ಸಾಧ್ಯ, ಮತ್ತೆ ಸ್ಟೋರ್ ಮಾಡ್ಕೊಂಡಿರೋ ಚಾರ್ಜ್ ಅನ್ನ ಅದು ಒಂದೇ ಸಲ ಬಿಟ್ಕೊಟ್ಬಿಡತ್ತೆ. ಹೀಗಾಗಿ ಒಂದೇ ಸಲ ಚಾರ್ಜ್ ಫ್ಲೋ ಜಾಸ್ತಿ ಆಗತ್ತೆ, ಒಂದೇ ಸಲ ಕರೆಂಟ್ ಜಾಸ್ತಿ ಹರಿಯೋ ರೀತಿ ಆಗತ್ತೆ. ಬಟ್ ಬ್ಯಾಟ್ರಿ ಅಂತ ಬಂದಾಗ ಬ್ಯಾಟ್ರಿ ಜಾಸ್ತಿ ಚಾರ್ಜ್ ಸ್ಟೋರ್ ಮಾಡ್ಕೊಂಡಿರತ್ತೆ, ಮತ್ತೆ ಬ್ಯಾಟ್ರಿ ನಿಧಾನಕ್ಕೆ ಆ ಚಾರ್ಜ್ ಅನ್ನ ಡಿಸ್ಚಾರ್ಜ್ ಮಾಡುತ್ತೆ. ಹೌದಾ? ಕೆಪಾಸಿಟರ್ ಒಂದೇ ಸಲ ಡಿಸ್ಚಾರ್ಜ್ ಮಾಡುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡ್ರೋ, ಕೈಯಲ್ಲೇ ಇದೆ. ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಇದನ್ನ, ಸೊಳ್ಳೆ ಹೊಡೆಯೋದಕ್ಕೆ ಯೂಸ್ ಮಾಡ್ತಾರೆ. ಹೌದಾ? ಸೊ ಇಲ್ಲೂ ನಾವು ಕೆಪಾಸಿಟರ್ನ ಯೂಸ್ ಮಾಡ್ಕೋತೀವಿ. ಯಾಕಪ್ಪ ಅಂತಂದ್ರೆ, ಇಲ್ಲಿ ನೋಡ್ರೋ, ಇದ್ರ ಮಧ್ಯದಲ್ಲಿ ಸೊಳ್ಳೆ ಸಿಕ್ಕಾಕೋತು ಅಂತ ಇಟ್ಕೊಳ್ಳಿ. ಆವಾಗ ಏನಾಗತ್ತೆ, ಇದ್ರ ಮಧ್ಯ ಸೊಳ್ಳೆ ಸಿಕ್ಕಾಕೊಂಡಾಗ ನಾರ್ಮಲ್ ಇದ್ರ ಒಳಗಿರೋ ಬ್ಯಾಟ್ರಿನ ವೋಲ್ಟೇಜ್ ಕೊಟ್ರೆ ಆ ಸೊಳ್ಳೆ ಸಾಯಲ್ಲ, ಅಷ್ಟು ಕರೆಂಟ್ ಅಲ್ಲಿ ಸಾಯಲ್ಲ ಸೊಳ್ಳೆ. ಸೊ ಈ ಸೊಳ್ಳೆ ಸಾಯ್ಬೇಕು, ಟಪ್ ಅಂತ ಸೊಳ್ಳೆ ಸತ್ತೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಒಂದೇ ಸಲ ಜಾಸ್ತಿ ಕರೆಂಟ್ ಅನ್ನ ಕೊಡ್ಬೇಕು. ಒಂದೇ ಸಲ ಜಾಸ್ತಿ ಕರೆಂಟ್ ಕೊಡ್ಬೇಕಂದ್ರೆ ಒಂದೇ ಸಲ ಜಾಸ್ತಿ ಚಾರ್ಜ್ ಫ್ಲೋ ಆಗೋ ರೀತಿ ಮಾಡ್ಬೇಕು. ಸೊ ಈ ಕೆಲ್ಸಕ್ಕೆ ಯಾರನ್ನ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಲ್ವಾ ನಿಮ್ಗೆ, ಕೆಪಾಸಿಟರ್ನ ಯೂಸ್ ಮಾಡ್ಕೋಬೇಕು. ಸೊ ಇದ್ರ ಒಳಗಡೆ ಕೆಪಾಸಿಟರ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಸೊಳ್ಳೆ ಹೋದ ತಕ್ಷಣ ಸೊಳ್ಳೆಯ ದೇಹದ ಮೂಲಕ ಸಿಕ್ಕಾಪಟ್ಟೆ ಚಾರ್ಜ್ ಫ್ಲೋ ಆಗುತ್ತೆ, ಸೊಳ್ಳೆ ಸತ್ತೋಗುತ್ತೆ. ಸೊ ಅದೇ ರೀತಿಲಿ ನಮ್ದು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈ DSLR ಕ್ಯಾಮ್ರಾದ ಫ್ಲಾಶ್ ಎಲ್ಲ ನೋಡಿರ್ತೀರಾ ನೀವು. ಅದು ಯಾವ ರೀತಿ ಇರುತ್ತೆ, ಯಾವುದೋ ಒಂದು ಕ್ಷಣದಲ್ಲಿ ಸಿಕ್ಕಾಪಟ್ಟೆ ಬ್ರೈಟ್ ಆಗಿ ಅದು ಲೈಟ್ ಕೊಡುತ್ತೆ. ಯಾವುದೋ ಒಂದು ಕ್ಷಣದಲ್ಲಿ ಅಲ್ಲೂ ಕೂಡ ಕೆಪಾಸಿಟರ್ ಯೂಸ್ ಮಾಡ್ಕೊಂಡಿರ್ತಾರೆ. ಆ ಕ್ಷಣದಲ್ಲಿ ಕೆಪಾಸಿಟರ್ ತಾನು ಸ್ಟೋರ್ ಮಾಡ್ಕೊಂಡಿರೋ ಚಾರ್ಜಸ್ನೆಲ್ಲ ಒಂದೇ ಸಲ ಬಿಟ್ಕೊಂಡಿರುತ್ತೆ. ಹೀಗಾಗಿ ಅಷ್ಟು ಬ್ರೈಟ್ ಆಗಿರೋ ಲೈಟ್ ಬರೋದಕ್ಕೆ, ಅಷ್ಟು ಬ್ರೈಟ್ ಆಗಿರೋ ಫ್ಲಾಶ್ ಬರೋದಕ್ಕೆ ಅದು ಕಾರಣ ಆಗುತ್ತೆ. ಸರಿನಾ? ಈ ಕೆಪಾಸಿಟರ್ ಬಗ್ಗೆ ನೀವು ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದೀರಾ. ಈಗ ಕೆಪಾಸಿಟರ್ ಅಂತಂದ್ರೆ ಬೇಸಿಕಲಿ ಏನು ಅಂತ ನೋಡ್ತಾ ಹೋಗೋಣ. ಇವತ್ತಿನ ಟಾಪಿಕ್ ಇರೋದು 2ನೇ ಚಾಪ್ಟರ್ನ 11ನೇ ಟಾಪಿಕ್ 2.11. NCERT ಪ್ರಕಾರ ಹೋಗ್ತಾ ಇದೇವಲ್ವಾ ನಾವು. NCERT ಪ್ರತಿ ಸ್ಮಾಲ್ ಟಾಪಿಕ್ ಮೇಲೆನೂ ಸಪರೇಟ್ ಆಗಿರೋ ವಿಡಿಯೋ ಮಾಡ್ಕೊಂತ ಬರ್ತಾ ಇದ್ದೀನಿ. ಇವತ್ತು 2ನೇ ಚಾಪ್ಟರ್ನ 11ನೇ ಟಾಪಿಕ್, ಕೆಪಾಸಿಟರ್ಸ್ ಅಂಡ್ ಕೆಪಾಸಿಟನ್ಸ್. ಕೆಪಾಸಿಟರ್ ಅಂತಂದ್ರೆ ಏನು, ಬೇಸಿಕಲಿ ಕೆಪಾಸಿಟರ್ ಅಂತಂದ್ರೆ ಏನು ಅಲ್ಲ, 2 ಕಂಡಕ್ಟರ್ ಇರುತ್ತೆ. ಸರಿನಾ? ಇಲ್ಲೊಂದು ಕಂಡಕ್ಟರ್ ಇದೆ, ಇಲ್ಲೊಂದು ಕಂಡಕ್ಟರ್ ಇದೆ. ಇದು ಕಂಡಕ್ಟರ್ ಅಂತ ಇಟ್ಕೊಳ್ಳಿ.
ನಾನು ಏನ್ ಮಾಡ್ತೀನಿ, ಕಂಡಕ್ಟರ್ಗೆ ತಗೊಂಡೋಗಿ ಒಂದು ಬ್ಯಾಟ್ರಿನ ಕೊಟ್ಬಿಡ್ತೀನಿ. ಸರಿನಾ, ಒಂದು ಬ್ಯಾಟ್ರಿ ಕೊಡ್ತೀನಿ. ಇಲ್ಲಿ ನೋಡ್ರೆ ಬ್ಯಾಟ್ರಿ ಪಾಸಿಟಿವ್ ಅನ್ನ ಇದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇದಕ್ಕೆಲ್ಲನೂ ಪಾಸಿಟಿವ್ ಪೊಟೆನ್ಶಿಯಲ್ ಬರುತ್ತೆ, ಹೌದಾ? ಸೊ ಪಾಸಿಟಿವ್ ಪೊಟೆನ್ಶಿಯಲ್ ಬರುತ್ತೆ. ಅಥವಾ ನಾ ಈ ಪ್ಲೇಟಿಗೆ ಬಂದಿರೋ ಚಾರ್ಜ್ ಅನ್ನ ನಾನು ಪ್ಲಸ್ ಕ್ಯೂ ಚಾರ್ಜ್ ಅಂತ ಕರ್ಕೋತೀನಿ. ಹಾಗೇನೆ ಇದನ್ನ ನೆಗೆಟಿವ್ ಕನೆಕ್ಟ್ ಮಾಡಿದ್ದೀನಿ. ಸೊ ಈ ಪ್ಲೇಟ್ ಇಲ್ಲಿ ಎಷ್ಟು ಚಾರ್ಜ್ ಬಂದಿರಬಹುದು, ಮೈನಸ್ ಕ್ಯೂ ಚಾರ್ಜ್ ಬಂದಿದೆ ಅಂತ ನಾವು ಅಂದ್ಕೊಳ್ಳೋಣ. ಸೊ ಇದ್ರ ಮಧ್ಯೆ ಇಲೆಕ್ಟ್ರಿಕ್ ಫೀಲ್ಡ್ ಆಗತ್ತೆ, ಎಲ್ಲ ಆಗತ್ತೆ. ಬಟ್ ಬೇಸಿಕಲಿ ಕೆಪಾಸಿಟರ್ ಅಂತಂದ್ರೆ ಏನಿಲ್ಲ, ಎರಡು ಚಾರ್ಜ್ ಪ್ಲೇಟ್ ಇರುತ್ತೆ, ಸಪರೇಟೆಡ್ ಬೈ ಸಮಥಿಂಗ್ ಇರುತ್ತೆ. ಸೊ ಈ ವಿಷಯದಲ್ಲಿ ಅಂತ ಬಂದಾಗ ನಾನು ಇಲ್ಲೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ, ಇಲ್ಲೊಂದು ಏನು ಮೆಟಲ್ ಇಟ್ಕೊಂಡಿದ್ದೀನಿ. ಸೊ ಇದ್ರ ನಡುವೆ ಯಾರಿದ್ದಾರೆ, ಏರ್ ಇದೆ, ಹೌದಾ? ದೀಸ್ ಟೂ ಪ್ಲೇಟ್ಸ್ ಆರ್ ಸಪರೇಟೆಡ್ ಬೈ ಏರ್. ಏರ್ ಅಂದ್ರೆ ಏನು? ಏರ್ ಅಂದ್ರೆ ಒಂದು ಇನ್ಸುಲೇಟರ್. ಹಿಂದಿನ ಟಾಪಿಕ್ ಅಲ್ಲೇ ನಾವು ನೋಡಿದೀವಿ, ಈ ಇನ್ಸುಲೇಟರ್ಗೆ ನಾವು ಇನ್ನೊಂದು ಹೆಸರಿಂದ ಕರಿತಾ ಇದ್ವಿ. ಏನ ಹೆಸರು? ಡೈಎಲೆಕ್ಟ್ರಿಕ್ ಅಂತ, ಹೌದಾ? ಸೊ ಈ ಎರಡು ಪ್ಲೇಟ್ ಈಗ ಸದ್ಯ ಎರಡು ಮೆಟಲ್ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅಂತಂದ್ರೆ, ಈ ಎರಡು ಕೆಪಾಸಿಟರ್ ನ ಪ್ಲೇಟ್ ಗಳ ನಡುವೆ ಇರುವಂತ ಡೈಎಲೆಕ್ಟ್ರಿಕ್ ಸದ್ಯದ ಕರ್ಮತ್ತಿಗೆ ಯಾವುದು? ಏರ್, ಹೌದಾ? ಸೊ ಇದ್ರ ಮಧ್ಯದಲ್ಲಿ ನಾನು ತಗೊಬಂದು ಇನ್ಯಾವುದೋ ಡೈಎಲೆಕ್ಟ್ರಿಕ್ ಇಟ್ಕೋತೀನಿ. ತಗೊಬಂದು ಇದ್ರ ಮಧ್ಯೆ ತಗೊಬಂದು ನಾನು ಬೇರೆ ಏನೋ ಪೇಪರ್ ಇಟ್ಕೋತೀನಿ, ರಬ್ಬರ್ ಇಟ್ಕೋಬಹುದು, ಸರಿನಾ? ಸೊ ನನಗೆ ಬೇರೆ ಬೇರೆಯ ಕೆಪಾಸಿಟನ್ಸ್ ಬೇಕು ಅಂತಂದ್ರೆ ನಾನು ಬೇರೆ ಬೇರೆ ಮಟೀರಿಯಲ್ ನ ಯೂಸ್ ಮಾಡ್ಕೋತೀನಿ. ಸೊ ಈ ಕೆಪಾಸಿಟರ್ ಅಂತಂದ್ರೆ ಏನು ಅನ್ನೋ ನಿಮ್ಗೆ ಗೊತ್ತಾಯ್ತು. ಚಾರ್ಜ್ ಸ್ಟೋರ್ ಮಾಡ್ಕೊಳ್ಳುವಂತ ಒಂದು ಡಿವೈಸ್. ಕೆಪಾಸಿಟನ್ಸ್ ಅಂತ ಒಂದು ವರ್ಡ್ ಬರುತ್ತೆ. ಕೆಪಾಸಿಟನ್ಸ್ ಅಂತಂದ್ರೆ ಏನು? ಈ ಚಾರ್ಜ್ ಸ್ಟೋರ್ ಮಾಡ್ಕೊಳ್ಳುವಂತ ಅದರ ಪ್ರಾಪರ್ಟಿ ಏನಿದೆಯೋ ಅಥವಾ ಅದಕ್ಕೆ ನಾವು ಕೆಪಾಸಿಟನ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಆ ಯಾವುದೋ ಒಂದು ವೋಲ್ಟೇಜ್ ನಲ್ಲಿ ಈ ಪ್ಲೇಟ್ ಈಗ ಇದನ್ನ ಕೆಪಾಸಿಟರ್ ಅಂತ ಕರೆದ್ರೆ, ಈ ಕೆಪಾಸಿಟರ್ ಚಾರ್ಜ್ ಎಷ್ಟು ಅಂತ ಕರೆದ್ರೆ ನಾವ್ ಎಷ್ಟು ಹೇಳ್ಬೋದು? ಕ್ಯೂ ಇದೆ ಅಂತ ಹೇಳ್ಬೋದು. ಒಂದೇ ಈ ಚಾರ್ಜ್ ಅನ್ನು ನೋಡಿ ಅಥವಾ ಈ ಚಾರ್ಜ್ ಅನ್ನು ನೋಡಿ. ನೀವು ಟೋಟಲ್ ಚಾರ್ಜ್ ಅಂತ ಕೇಳಿದ್ರೆ ಎಷ್ಟು ಅಂತ ಹೇಳ್ಬೇಕು? ಇಲ್ಲಿ ಪ್ಲಸ್ ಕ್ಯೂ ಇದೆ, ಮೈನಸ್ ಕ್ಯೂ ಇದೆ, ಟೋಟಲ್ ಚಾರ್ಜ್ ಇಸ್ 0. ಬಟ್ ಚಾರ್ಜ್ ಆನ್ ಕೆಪಾಸಿಟರ್ ಎಷ್ಟಿದೆ ಅಂತ ಕೇಳಿದಾಗ ಏನ್ ಹೇಳ್ಬೇಕು? ಯಾವ್ದಾದ್ರು ಒಂದು ಪ್ಲೇಟ್ ನೋಡ್ಬೇಕು, ಎಷ್ಟು ಚಾರ್ಜ್ ಇದೆಯಪ್ಪ ಅಂತ ನೋಡ್ಬೇಕು. ಇಲ್ಲಿ ಕ್ಯೂ ಇದೆ, ಇಲ್ಲಿ ನೋಡಿದ್ರೆ ಮೈನಸ್ ಕ್ಯೂ ಇದೆ. ಅದರ ಮ್ಯಾಗ್ನಿಟ್ಯೂಡ್ ಅನ್ನಷ್ಟೇ ಕನ್ಸಿಡರ್ ಮಾಡಬೇಕು. ಈ ಕೆಪಾಸಿಟರ್ ನ ಚಾರ್ಜ್ ಎಷ್ಟಿದೆ, ಕ್ಯೂ ಇದೆ ಅಂತ ನಾವು ಹೇಳ್ಬೋದು, ಸರಿನಾ? ಸೊ ಈ ರೀತಿಯಾಗಿರುತ್ತೆ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ ನಲ್ಲಿ ಅದು ಪರ್ಟಿಕ್ಯುಲರ್ ಅಂದ್ರೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ನಲ್ಲಿ ಇಟ್ಟಿದ್ದೀನಿ, ಎಲ್ಲ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಅದಕ್ಕೆ ಶೇಪ್ ಇದೆ, ಒಂದ್ ಶೇಪ್ ಇರುತ್ತೆ, ಎಲ್ಲ ಇರುತ್ತೆ. ಆ ಪ್ಲೇಟ್ಗೆ ಅಥವಾ ಈ ಮೆಟಲ್ಗೆ ಅದಕ್ಕೊಂದು ನಿರ್ದಿಷ್ಟ ಶೇಪ್ ಇರುತ್ತೆ. ಆ ಎರಡು ಪ್ಲೇಟ್ಗಳ ನಡುವೆ ಡಿಸ್ಟೆನ್ಸ್ ಒಂದ್ ಸ್ವಲ್ಪ ಇರುತ್ತೆ. ಇದ್ರ ನಡುವೆ ಯಾವುದೋ ಒಂದು ಡೈಎಲೆಕ್ಟ್ರಿಕ್ ಇರುತ್ತೆ. ಸೊ ಈ ರೀತಿ ಎಲ್ಲ ಕಂಡೀಷನ್ ಇದ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ವೋಲ್ಟ್ ನಲ್ಲಿ ಅದು ನಿರ್ದಿಷ್ಟ ಚಾರ್ಜ್ ಅನ್ನ ಮಾತ್ರ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಸರಿನಾ? ಅದಕ್ಕಿಂತ ಜಾಸ್ತಿ ಆದ್ರೆ ಗೊತ್ತಲ್ವಾ, ಖಚಕ್ ಅಂತ ಒಂದೇ ಸಲ ಬಿಟ್ಕೊಟ್ಬಿಡುತ್ತೆ. ಆ ಸ್ಟೋರ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಏನಿದೆಯೋ ಅದನ್ನೇ ನಾವು ಕೆಪಾಸಿಟನ್ಸ್ ಅಂತ ಕರಿತೀವಿ, ಸರಿನಾ? ಸೊ ಕೆಪಾಸಿಟನ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಯ್ತು. ನಿಮ್ಗದು ಯಾರು ನಿಮ್ಗೆ ಡೆಫಿನಿಷನ್ ಬರೀರಿ ಅಂತ ಯಾರು ಕೇಳೋದಿಲ್ಲ. ಓವರ್ ಆಲ್ ಆಗಿ ನಿಮ್ಗೆ ಅದರ ಅರ್ಥ ಆದ್ರೆ ಆಯ್ತು, ಓವರ್ ಆಲ್ ನಿಮ್ಗೆ ಅದರ ಫೀಲ್ ಬಂದ್ರೆ ಆಯ್ತು. ಇವಾಗ ಏನ್ ಮಾಡೋಣ? ಇವಾಗ ಇದಕ್ಕಿರುವಂತ ಒಂದು ಬೇಸಿಕ್ ಫಾರ್ಮುಲಾ ನೋಡೋಣ. ನಿಮ್ NCERT ಟೆಕ್ಸ್ಟ್ ಬುಕ್ ನಲ್ಲೇ ಕೊಟ್ಟಿರುವಂತ ಫಾರ್ಮುಲಾ. ಈ ಕೆಪಾಸಿಟನ್ಸ್ಗೆ ಒಂದು ಫಾರ್ಮುಲಾ ಇದೆ. ಕೆಪಾಸಿಟನ್ಸ್ಗೆ ಏನಪ್ಪ ಫಾರ್ಮುಲಾ? ವೆರಿ ಸಿಂಪಲ್ ಫಾರ್ಮುಲಾ. ನಾನು ಆಲ್ರೆಡಿ ಹೇಳಿದೆ, ಒಂದು ನಿರ್ದಿಷ್ಟ ವೋಲ್ಟೇಜ್ಗೆ ಒಂದು ನಿರ್ದಿಷ್ಟ ಲೆವೆಲ್ನ ಚಾರ್ಜ್ ಅನ್ನ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತ. ಒಂದು ವೋಲ್ಟೇಜ್ ನಲ್ಲಿ ಅದು ಎಷ್ಟು ಚಾರ್ಜ್ ಅನ್ನ ಸ್ಟೋರ್ ಮಾಡಿಕೊಳ್ಳಬಲ್ಲದೋ ಅದನ್ನೇ ಆ ಕೆಪಾಸಿಟರ್ನ ಕೆಪಾಸಿಟನ್ಸ್ ಅಂತ ಕರಿತೀವಿ. ಸೊ ಕೆಪಾಸಿಟನ್ಸ್ಗೆ ಇರುವಂತ ಬೇಸಿಕ್ ಫಾರ್ಮುಲಾ, ಫಂಡಮೆಂಟಲ್ ಫಾರ್ಮುಲಾ ಇದು, ಸರಿನಾ? ಈಗ ಇದರ SI ಯೂನಿಟ್ ಬಗ್ಗೆ ನೋಡುವ. ಇದರ SI ಯೂನಿಟ್ ನೋಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಮಗ್ ಫಾರ್ಮುಲಾ ಗೊತ್ತು. ಸೊ ಇದರ SI ಯೂನಿಟ್ ಏನಪ್ಪ? ಚಾರ್ಜ್ ನ SI ಯೂನಿಟ್ ಇರೋದು ಕೂಲಮ್, ಇದರ SI ಯೂನಿಟ್ ಇರೋದೇನು? ವೋಲ್ಟ್. ಸೊ ನಾವು ಕೆಪಾಸಿಟನ್ಸ್ ನ SI ಯೂನಿಟ್ ಅನ್ನ ಹೇಗ್ ಬರಿಬಹುದು? ಕೂಲಮ್ ಪರ್ ವೋಲ್ಟ್ ಅಂತ ಬರಿಬಹುದು, ಕರೆಕ್ಟಾ? ಸೊ ಹೀಗ್ ಬರೆದ್ರೇನು ಕರೆಕ್ಟೇ. ಇದು ಯಾವುದು? ನಮ್ಮ ಕೆಪಾಸಿಟನ್ಸ್ ನ SI ಯೂನಿಟ್. ಬಟ್ ನಾವೇನ್ ಮಾಡ್ತೀವಿ? ಈ ಕೂಲಮ್ ಪರ್ ವೋಲ್ಟ್ ಏನಿದೆಯೋ ಇದಕ್ಕೆ ನಾವು ಇನ್ನೊಂದು ಹೆಸರಿಂದ ಕರಿತೀವಿ. ಆ ಇನ್ನೊಂದು ಹೆಸರು ಯಾವ್ದಪ್ಪ ಅಂತಂದ್ರೆ ಫ್ಯಾರಡ್. ಓಕೆನಾ? ಆ ಇನ್ನೊಂದು ಹೆಸರು ಯಾವ್ದಪ್ಪ ಅಂದ್ರೆ ಫ್ಯಾರಡ್. ಸೊ ಕೆಪಾಸಿಟನ್ಸ್ ನ SI ಯೂನಿಟ್ ಯಾವುದು ಅಂತ ಕೇಳಿದ್ರೆ ನೀವು ಏನ್ ಹೇಳ್ಬೋದು? ಇದನ್ನ ಹೇಳ್ಬೋದು, ಸರಿನೇ, ಅದ್ರಲ್ಲಿ ಏನು ತಪ್ಪಿಲ್ಲ. ಅಥವಾ ಫ್ಯಾರಡ್ ಅಂತ ಕೂಡ ಬೇಕಾದ್ರೂ ಹೇಳ್ಬೋದು. ಇದ್ ಹೇಳಿದ್ರೇನು ಸರಿನೇ, ಇದಂದ್ರೇನು ಸರಿನೇ, ಸರಿಯಾ? ಇವಾಗ ಈ ಫ್ಯಾರಡ್ ಅಂತ ಏನಿದೆಯೋ ಇದು ತುಂಬಾ ದೊಡ್ಡ ಕೆಪಾಸಿಟನ್ಸ್. ಈಗ ನಾವು ಮಾರ್ಕೆಟ್ ಅಲ್ಲೆಲ್ಲ ಸಿಗೋದು ನೋಡಿದ್ರೆ, ಅಂಗಡಿಲೆಲ್ಲ ಹೋಗಿ ತಗೊಳ್ಳೋ, ನಾ ಇವಾಗ ಫ್ಯಾನ್ ಇಂದು ಕೆಪಾಸಿಟರ್ ಚೇಂಜ್ ಮಾಡಿದೆ ಅಂತ ಹೇಳಿದೆ. ಈ ಮಾರ್ಕೆಟ್ ಅಲ್ಲಿ ಸಿಗೋ ಕೆಪಾಸಿಟರ್ಸ್ ಎಲ್ಲ ಹೇಗಿರುತ್ತೆ ಅಂತಂದ್ರೆ ಮೈಕ್ರೋ ಫ್ಯಾರಡ್ ಅಲ್ಲಿ ಇರುತ್ತೆ, ನ್ಯಾನೋ ಫ್ಯಾರಡ್ ಈ ರೇಂಜ್ ಅಲ್ಲಿ ಇರುತ್ತೆ.
1 ಫ್ಯಾರಡ್ ಅಂತಂದ್ರೆ ಅದು ಸಿಕ್ಕಾಪಟ್ಟೆ ಕೆಪಾಸಿಟನ್ಸ್, ಗೊತ್ತಾಯ್ತಾ? ಸೊ 1 ಫ್ಯಾರಡ್ ಇಸ್ ಅ ವೆರಿ ಲಾರ್ಜ್ ಅಮೌಂಟ್. ಸೊ ಅಂಗಡಿಲಿ ಸಿಗೋದೆಲ್ಲ ಹೇಗೆ ಸಿಗತ್ತೆ? ಮೈಕ್ರೋ ಫ್ಯಾರಡ್, ನ್ಯಾನೋ ಫ್ಯಾರಡ್ ಈ ರೀತಿಲಿ ಸಿಗತ್ತೆ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ ಜಾಸ್ತಿ ಏನಾದ್ರು ಕೊಟ್ಟಿದಾರಾ ಇದ್ರ ಬಗ್ಗೆ? ಏನಾದ್ರು ಕೊಟ್ಟಿದ್ದಾರೆ ಅಂತ ಒಂದು ಚಿಕ್ಕ ಟಾಪಿಕ್ ಇದು, ಅರ್ಥ ಮಾಡ್ಕೊಳ್ಳೋದು ತುಂಬಾ ಇತ್ತು, ಬಟ್ ಚಿಕ್ಕ ಟಾಪಿಕ್. ಸೊ ಇನ್ನೇನ್ ಕೊಟ್ಟಿದ್ದಾರೆ ಅಂತಂದ್ರೆ, ಇನ್ನು ಒಂದು ಟಾಪಿಕ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಬಗ್ಗೆ ಕೊಟ್ಟಿದ್ದಾರೆ. ನಾವು ಡೈಎಲೆಕ್ಟ್ರಿಕ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಕೆಪಾಸಿಟರ್ ನ ಮಧ್ಯೆ ಯೂಸ್ ಮಾಡ್ಕೋತೀವಿ. ಏನು ಇಟ್ಟಿಲ್ಲ ಅಂತಂದ್ರೆ ಅದ್ರ ನಡುವೆ ಏರ್ ಡೈಎಲೆಕ್ಟ್ರಿಕ್ ಆಗಿ ಕೆಲಸ ಮಾಡುತ್ತೆ, ಅಥವಾ ವ್ಯಾಕ್ಯೂಮ್ ಅವುಗಳ ನಡುವೆ ಡೈಎಲೆಕ್ಟ್ರಿಕ್ ಆಗಿ ಕೆಲಸ ಮಾಡುತ್ತೆ. ಅಥವಾ ನಾವು ಬೇಕಾದ್ರೆ ಇನ್ನು ಯಾವ್ದಾದ್ರು ನಮಗೆ ಬೇಕಾಗಿರುವಂತ ಡೈಎಲೆಕ್ಟ್ರಿಕ್ ಅನ್ನ ತಂದು ಇದ್ರ ನಡುವೆ ಇಡಬಹುದು, ಅಥವಾ ನಮಗೆ ಬೇಕಾಗಿರೋ ಇನ್ಸುಲೇಟರ್ ನ ತಂದು ಇದ್ರ ನಡುವೆ ಇಡಬಹುದು. ಸರಿನಾ? ಸೊ ಈಗ ಆ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಒಂದು ನಿಮ್ NCERT ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಂಗಂದ್ರೆ ಏನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಸರಿನಾ? ಸೊ ನಾವ್ ಇಲ್ಲಿ ಕೆಪಾಸಿಟರ್ ನ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಕೆಪಾಸಿಟರ್ ಅಂದ್ರೆ ಇದೆಯಾ? ಈ ಕೆಪಾಸಿಟರ್ ಈ ರೀತಿ ಇಟ್ಟಾಗ ಇಲ್ಲಿ ಏನು ಕ್ರಿಯೇಟ್ ಆಗುತ್ತೆ ಗುರು? ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ ಅಂದ್ಮೇಲೆ ಇಲ್ಲೊಂದು ಇಲೆಕ್ಟ್ರಿಕ್ ಫೀಲ್ಡ್ ಅಂತೂ ಕ್ರಿಯೇಟ್ ಆಗತ್ತೆ. ಕರೆಕ್ಟಾ? ಸೊ ಇಲೆಕ್ಟ್ರಿಕ್ ಫೀಲ್ಡ್ ಅಂತೂ ಕ್ರಿಯೇಟ್ ಆಗತ್ತೆ. ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಕೆಪಾಸಿಟರ್ ನ ನಡುವೆ ಏನ್ ಡೈಎಲೆಕ್ಟ್ರಿಕ್ ಇರ್ತೀವೋ ಅದ್ರದ್ದು ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ನ ಮೇಲೆ ಒಂದೇನೋ ಡೈಎಲೆಕ್ಟ್ರಿಕ್ ಇಟ್ಟಿದ್ದೀನಿ ಅಂದ್ಮೇಲೆ ಆ ಲಿಮಿಟ್ ಏನಿರತ್ತಲ್ವಾ, ಆ ಲಿಮಿಟ್ ಅಲ್ಲಿ ಮಾತ್ರ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅದು ತಡ್ಕೊಳ್ಳುತ್ತೆ. ಅದಕ್ಕಿಂತ ಜಾಸ್ತಿ ಚಾರ್ಜ್ ಇಲ್ಲ ಆಯ್ತು ಅಂದ್ರೆ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಕೂಡ ಜಾಸ್ತಿ ಆಗ್ಬಿಡತ್ತೆ. ಆ ಸಿಕ್ಕಾಪಟ್ಟೆ ಎಲೆಕ್ಟ್ರಿಕ್ ಫೀಲ್ಡ್ ಆಯ್ತು ಅಂತಂದ್ರೆ ಇದ್ರ ಮಧ್ಯೆ ಇರುವಂತ ಡೈಎಲೆಕ್ಟ್ರಿಕ್ಗೂ ಅದು ತಡ್ಕೊಳ್ಳೋದಕ್ಕಾಗಲ್ಲ. ಅವಾಗ ಚಾರ್ಜ್ ಲೀಕ್ ಆಗ್ಬಿಡತ್ತೆ ಅಲ್ಲಿಂದ. ಇದು ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ, ನೇಚರಲ್ ಆಗುವಂತದ್ದು ಮೋಡ ಇರತ್ತೆ. ಮೋಡದಲ್ಲಿ ಚಾರ್ಜ್ ಸ್ಟೋರ್ ಆಗಿರುತ್ತೆ. ಇದು ಭೂಮಿ ಅಂತ ಅಂದ್ಕೊಳ್ಳಿ. ಈಗ ಮೋಡ, ಭೂಮಿ ಇವುಗಳ ನಡುವೆ ಇರುವಂತ ಡೈಎಲೆಕ್ಟ್ರಿಕ್ ಸದ್ಯಕ್ಕೆ ಯಾರು? ಇವುಗಳ ನಡುವೆ ಇರುವಂತ ಡೈಎಲೆಕ್ಟ್ರಿಕ್ ಸದ್ಯಕ್ಕೆ ಏರ್ ಅಥವಾ ವಾತಾವರಣ, ಹೌದಾ? ಅಥವಾ ಅಟ್ಮಾಸ್ಫಿಯರ್ ಅದಿದೆ ಇದ್ರ ನಡುವೆ. ಸೊ ಅಟ್ಮಾಸ್ಫಿಯರ್ ಸದ್ಯಕ್ಕೆ ಡೈಎಲೆಕ್ಟ್ರಿಕ್ ರೀತಿಯಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಈ ಮೋಡದಲ್ಲಿ ಏನಾಗುತ್ತೆ? ಚಾರ್ಜ್ ಬರ್ತಾ ಇರುತ್ತೆ, ಚಾರ್ಜ್ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಮೋಡದಲ್ಲಿ ಜಾಸ್ತಿ ಚಾರ್ಜ್ ಸ್ಟೋರ್ ಆಗ್ತಾ ಇದ್ದಂಗೂನು ಮೋಡ ಮತ್ತೆ ಭೂಮಿ ನಡುವೆ ಇಲೆಕ್ಟ್ರಿಕ್ ಫೀಲ್ಡ್ ಕೂಡ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಲೆವೆಲ್ ವರೆಗೆ ಅದು ತಡ್ಕೊಳ್ಳುತ್ತೆ ಮಧ್ಯದಲ್ಲಿರುವಂತ ಡೈಎಲೆಕ್ಟ್ರಿಕ್. ಬಟ್ ಈ ಮೋಡದಲ್ಲಿರುವಂತ ಚಾರ್ಜ್ ಸಿಕ್ಕಾಪಟ್ಟೆ ಜಾಸ್ತಿ ಆದ್ರೆ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗತ್ತೆ. ಆ ಡೈಎಲೆಕ್ಟ್ರಿಕ್ ಏನಿದೆಯೋ ಅದು ಬ್ರೇಕ್ ಡೌನ್ ಆಗುತ್ತೆ. ಆವಾಗ ಇಲ್ಲಿರುವಂತ ಚಾರ್ಜಸ್ ಎಲ್ಲ ಒಂದೇ ಸಲ ಭೂಮಿಗೆ ಬೀಳುತ್ತೆ. ಅದನ್ನೇ ನಾವು ಥಂಡರ್ ಅಂತ ಕರಿತೀವಿ, ಅದನ್ನೇ ನಾವು ಸಿಡಿಲು ಅಂತ ಕರಿತೀವಿ. ಓಕೆನಾ? ಸೊ ಇದೆ ಅಲ್ಲಿ ಇರೋದು. ಸೊ ಫಿಸಿಕ್ಸ್ ನೇಚರಲ್ ಎಲ್ಲ ಕಡೆನೂ ಇದೆ. ಆ ನೇಚರ್ ಸ್ಟಡಿ ಮಾಡೋದನ್ನೇ ನಾವು ಫಿಸಿಕ್ಸ್ ಅಂತ ಕರೆಯೋದು. ಸೊ ಇವಾಗ ಈ ಒಂದೇ ಸಲ ಫ್ಲೋ ಆಗುತ್ತೆ. ಏನಾಯ್ತು ಇಲ್ಲಿ ಏನಾಯ್ತು ಅಂತಂದ್ರೆ ಮೋಡ ಭೂಮಿ ನಡುವೆ ಇರುವಂತ ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆಯ್ತು. ಸೊ ಈ ಡೈಎಲೆಕ್ಟ್ರಿಕ್ ಒಂದು ಲೆವೆಲ್ ವರೆಗೆ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ತಡ್ಕೊಳ್ಳುತ್ತೆ. ಅದಕ್ಕೆ ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಅನ್ನೇ ನಾವು ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಕರಿತೀವಿ. ಸರಿನಾ? ಇಷ್ಟೇ ಕೊಟ್ಟಿದ್ದಾರೆ ನಿಮ್ ಬುಕ್ ಅಲ್ಲಿ, ಇನ್ ಜಾಸ್ತಿ ಏನು ಕೊಟ್ಟಿಲ್ಲ. ಸೊ ಇವತ್ತು ನಾವು ಏನೇನು ಕಲಿಬೇಕಾಗಿತ್ತೋ, ಏನೇನು ತಿಳ್ಕೊಬೇಕಾಗಿರುತ್ತೋ ಎಲ್ಲವನ್ನ ತಿಳ್ಕೊಂಡಾಗಿದೆ. ನಮ್ದು ಯೂಶುವಲಿ ಒಂದಿರತ್ತಲ್ವಾ, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಕೋಬೇಕು? ಆ ಕಾನ್ಸೆಪ್ಟ್ ಅನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಹೇಗಪ್ಪ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗೋದು? ಅದಕ್ಕೆ ಸಂಬಂಧಪಟ್ಟಿರುವಂತ ಕ್ವಶನ್ಸ್ ನ ತಗೊಬರ್ತೀನಿ ನಾನು ಯಾವತ್ತು. ಒಂದ್ ಸ್ವಲ್ಪ KCET ಕ್ವಶನ್ಸ್, ಒಂದ್ ಸ್ವಲ್ಪ ಬೋರ್ಡ್ ಲೆವೆಲ್ ಕ್ವಶನ್, ಎಲ್ಲ ಸ್ವಲ್ಪ ಒಂದ್ 2-3 ಕ್ವಶನ್ ತಗೊಬಂದಿದ್ದೀನಿ. ಅದನ್ನ ಇವಾಗ ಸಾಲ್ವ್ ಮಾಡ್ಕೊಳ್ಳೋಣ. ಸರಿನಾ? ಮೊದಲನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನೋನ್ ಆಸ್ ಎನ್ ಎಲೆಕ್ಟ್ರಿಕಲ್ ಎನರ್ಜಿ ಟ್ಯಾಂಕ್? ಎನರ್ಜಿ ಟ್ಯಾಂಕ್ ಅನ್ನ ನಾವು ಯಾವ್ದಕ್ಕೆ ಕರಿತೀವಿ? ನಮ್ಮ ಮನೆಯಲ್ಲಿರೋ ಟ್ಯಾಂಕು ವಾಟರ್ ಟ್ಯಾಂಕು, ನೀರನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ, ಹೌದಾ? ಇಲ್ಲಿ ಎನರ್ಜಿ ಸ್ಟೋರ್ ಮಾಡ್ಕೊಳ್ಳೋರು ಯಾರು? ಯಾರಪ್ಪ ಅಂದ್ರೆ ಕೆಪಾಸಿಟರ್. ಆಕ್ಚುಲಿ ಇಂಡಕ್ಟರು ಒಂದ್ ಸ್ವಲ್ಪ ಎನರ್ಜಿ ಸ್ಟೋರ್ ಮಾಡ್ಕೊಳ್ಳುತ್ತೆ, ಅದನ್ನ ನೀವು ಮುಂದೆ ಕಲಿತೀರಾ. ಬಟ್ ಆ ಟ್ಯಾಂಕ್ ಅನ್ನುವಷ್ಟರ ಮಟ್ಟಿಗೆ ಎನರ್ಜಿ ಸ್ಟೋರ್ ಮಾಡ್ಕೊಳ್ಳೋದು ಯಾರು? ಕೆಪಾಸಿಟರ್. ಹೀಗಾಗಿ ಕೆಪಾಸಿಟರ್ ಇಲ್ಲಿ ಜಾಸ್ತಿ ಸೂಟ್ ಆಗಿರುವಂತ ಆನ್ಸರ್. ಈಗ ಕೆಪಾಸಿಟರ್ ಕರೆಕ್ಟ್ ಅಂತ ನಾವು ಹೇಳ್ಬಿಡೋಣ. ನಿಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ರೋ, ಇದೇ ಕ್ವಶನ್ ನಂಗೆ ಬೇಕಾಗಿತ್ತು. ಯಾಕೆ ಇದು ನಾನು ಎಕ್ಸ್ಪ್ಲೇನ್ ಮಾಡೋದು ಮರ್ತೋಗಿದ್ದೆ. ಬಟ್ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಈ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ. ಏನಪ್ಪಾ ಅಂದ್ರೆ ಒಂದು ಪ್ರಶ್ನೆ ಕೇಳಿದರೆ ಕರೆಕ್ಟ್ ಆಗಿ ನೋಡಿ. ದ ಕೆಪಾಸಿಟಿ ಆಫ್ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ಯಾವ್ದ್ರ ಮೇಲೆ? ಕೆಪಾಸಿಟನ್ಸ್. ಕೆಪಾಸಿಟಿ ಅಂತ ಇಲ್ಲೇನ್ ಕೊಟ್ಟಿದಾರಲ್ವಾ, ಕೆಪಾಸಿಟಿ ಅಂತಂದ್ರೆ ಕೆಪಾಸಿಟನ್ಸ್. ಓಕೆನಾ? ಕೆಲವು ಹಿಂದಿನ ಆಥರ್ಸ್ ಯಾರಿದಾರೋ ಅವರೆಲ್ಲ ಪುಸ್ತಕ ಬರಿಬೇಕಾದ್ರೆ ಕೆಪಾಸಿಟಿ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ರು. ಬಟ್ ನಿಮ್ NCERT ಬುಕ್ ನಲ್ಲಿ ಕೆಪಾಸಿಟನ್ಸ್ ಅಂತ ಯೂಸ್ ಮಾಡಿದ್ದಾರೆ. ನೀವು ಮುಂದೆ ಹೈಯರ್ ಸ್ಟಡೀಸ್ BSc ಹೋದಾಗ, MSc ಹೋದಾಗ ನೀವು ಬುಕ್ ಓದ್ತಿರಲ್ವಾ, ಕೆಲವು ಆಥರ್ಸ್ ಕೆಪಾಸಿಟಿ ಅಂತ ಯೂಸ್ ಮಾಡಿರ್ತಾರೆ. ಸರಿನಾ? ಸೊ ಕೆಪಾಸಿಟಿ, ಕೆಪಾಸಿಟನ್ಸ್ ಎಲ್ಲ ಒಂದೇನೆ. ಸೊ ಈ ಕೆಪಾಸಿಟನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ.
ನಾವು ಈ ಫಾರ್ಮುಲಾ ಕಲ್ತಿದೀವಿ. ಈ ಫಾರ್ಮುಲಾ ಕಲ್ತಿದೀವಿ ಅಂದ ತಕ್ಷಣ ನಾವು ಡೈರೆಕ್ಟ್ ಆಗಿ ಏನ್ ಹೇಳ್ಬಿಡ್ತೀವಿ, ಹೌದಪ್ಪ ಚಾರ್ಜ್ ಹೆಚ್ಚಾದ್ರೆ ಕೆಪಾಸಿಟನ್ಸ್ ಹೆಚ್ಚಾಗ್ಬಿಡತ್ತೆ, ವೋಲ್ಟೇಜ್ ಕಮ್ಮಿ ಆಗ್ಬಿಟ್ರೆ ಕೆಪಾಸಿಟನ್ಸ್ ಜಾಸ್ತಿ ಆಗ್ಬಿಡತ್ತೆ ಅಂತ. ಅಲ್ಲ, ದಿಸ್ ಈಸ್ ನಾಟ್ ಟ್ರೂ. ಕೆಪಾಸಿಟನ್ಸ್ ಅನ್ನೋದು ಫಿಕ್ಸ್ ಕ್ವಾಂಟಿಟಿ. ಈಗ ಎರಡು ತಗೊಂಡಿದ್ದೀನಿ ಅಂತಂದ್ರೆ ಈ ಕೆಪಾಸಿಟನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತಪ್ಪ ಅಂತಂದ್ರೆ ಎರಡು ಕಂಡಕ್ಟರ್ ನ ಏನ್ ತಗೊಂಡಿದ್ದೀನಲ್ವಾ, ಆ ಕಂಡಕ್ಟರ್ ನ ಶೇಪ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಕಂಡಕ್ಟರ್ ನ ಸೈಜ್ ಅದೆಷ್ಟು ದೊಡ್ಡದಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಈ ಕಂಡಕ್ಟರ್ಸ್ ನಡುವೆ ಯಾವ ಡೈಎಲೆಕ್ಟ್ರಿಕ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಈ ಕಂಡಕ್ಟರ್ ಏನಿದೆಯಲ್ವಾ, ಇದು ಎಷ್ಟು ಸಪರೇಷನ್, ಇವುಗಳ ನಡುವೆ ದೂರ ಎಷ್ಟಿದೆ ಅನ್ನೋದ್ರ ಮೇಲೆನೂ ಡಿಪೆಂಡ್ ಆಗುತ್ತೆ. ಚಾರ್ಜ್ ಮೇಲೆ ಡಿಪೆಂಡ್ ಆಗಲ್ಲ, ವೋಲ್ಟೇಜ್ ಮೇಲೆನೂ ಡಿಪೆಂಡ್ ಆಗಲ್ಲ. ಮತ್ ಸರ್ ಫಾರ್ಮುಲಾ ಈ ರೀತಿಯಾಗಿದೆ, ಫಾರ್ಮುಲಾ ಈ ರೀತಿಯಾಗಿದೆ ಅಂದ್ರೆ ನೀವು ಈ ಫಾರ್ಮುಲಾನೇ ಇನ್ನೊಂದು ರೀತಿಲಿ ಬರ್ಕೊಂಡು ಅದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲೋಯ್ತಪ್ಪ, ಇದೇ ಫಾರ್ಮುಲಾನ ನಾವು ಈ ರೀತಿಯಾಗಿ ಬರ್ಕೊಂಡು ಅರ್ಥ ಮಾಡ್ಕೊಳ್ಳೋಣ. ಓಕೆನಾ, ಈ ವಿ ಅನ್ನ ಈ ಕಡೆ ತಗೋಬರೋಣ. ಸಿ ವಿ ಇಸ್ ಈಕ್ವಲ್ ಟು ಕ್ಯೂ ಅಂತ ಬರೆಯೋಣ. ಒಂದು ಕೆಪಾಸಿಟರ್ ನಲ್ಲಿ ಆ ಕೆಪಾಸಿಟರ್ ಜಾಸ್ತಿ ಚಾರ್ಜ್ ಅನ್ನ ಸ್ಟೋರ್ ಮಾಡ್ತಾ ಇದೆ ಅಂತಂದ್ರೆ ಅದು ಜಾಸ್ತಿ ವೋಲ್ಟೇಜ್ ಅನ್ನ ತಡ್ಕೋಬಹುದು ಅಂತ ಅರ್ಥ. ಒಂದು ಕೆಪಾಸಿಟರ್ ಇದೆ, ಆ ಕೆಪಾಸಿಟರ್ ಜಾಸ್ತಿ ವೋಲ್ಟ್ ಇದೆ ಅಂತಂದ್ರೆ ಅದು ಆ ಕೆಪಾಸಿಟರ್ ನಲ್ಲಿ ಜಾಸ್ತಿ ಚಾರ್ಜ್ ಸ್ಟೋರ್ ಆಗುತ್ತೆ ಅಂತ ಅರ್ಥ. ಇಷ್ಟೇ ಅರ್ಥ. ಬಟ್ ಈ ಚಾರ್ಜ್ ಆಗ್ಲಿ ಅಥವಾ ಈ ವೋಲ್ಟೇಜ್ ಆಗ್ಲಿ ಇದು ಆ ಕೆಪಾಸಿಟರ್ ನ ಕೆಪಾಸಿಟನ್ಸ್ ಮೇಲೆ ಯಾವುದೇ ರೀತಿಯ ಎಫೆಕ್ಟ್ ಅನ್ನ ಮಾಡೋದಿಲ್ಲ. ಓಕೆನಾ, ಇದು ಒಂದ್ ರೀತಿ ರೆಸಿಸ್ಟೆನ್ಸ್ ಎಲ್ಲ ನೀವು 10th ಅಲ್ಲಿ ಕಲ್ತಿದ್ರಲ್ಲ ಅದಿದ್ದಂಗೆ. ರೆಸಿಸ್ಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು, ಆ ರೆಸಿಸ್ಟೆನ್ಸ್ ರೋಧಕ, ಅದ್ರ ಬಗ್ಗೆ ಕಲ್ತಿದ್ರ ಅಲ್ವಾ. ಸೊ ಈ ರೋಧಕ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು, ಹೊರಗಡೆ ಇರೋ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಮತ್ತೆ ಈ ರೋಧಕ ಎಷ್ಟು ಉದ್ದ ಇದೆ ವಯರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಅಥವಾ ವಯರ್ ನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಅಡ್ಡಕೊಯ್ತ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಹೌದಾ, ಬಟ್ ನಮ್ಗೆ ಗೊತ್ತು, ಓಮ್ಸ್ ಲಾ ಗೊತ್ತು, ವಿ ಇಸ್ ಈಕ್ವಲ್ ಟು ಐ ಆರ್. ವಿ ಇಸ್ ಈಕ್ವಲ್ ಟು ಐ ಆರ್. ಇದನ್ನೇ ನಾವು ಬೇಕಾದ್ರೆ ಹೇಗೆ ಬರಿಬಹುದು, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ಬರಿಬಹುದು. ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ಬರಿಬಹುದು. ಹಾಗಂತ ವೋಲ್ಟೇಜ್ ಹೆಚ್ಚಾದ್ರೆ ರೆಸಿಸ್ಟೆನ್ಸ್ ಹೆಚ್ಚಾಗತ್ತೆ ಅಂತ ಅರ್ಥನಾ? ಅಲ್ಲ. ಇದ್ರ ಅರ್ಥ ಏನು, ಓಮ್ಸ್ ಲಾ ಅರ್ಥ ಏನು? ಓಮ್ಸ್ ಲಾ ಅರ್ಥ ಏನಪ್ಪಾ ಅಂದ್ರೆ ವೋಲ್ಟೇಜ್ ಹೆಚ್ಚಾದ್ರೆ ಕರೆಂಟ್ ಹೆಚ್ಚಾಗತ್ತೆ, ಕರೆಂಟ್ ಜಾಸ್ತಿ ಇದ್ರೆ ಜಾಸ್ತಿ ವೋಲ್ಟೇಜ್ ಇರುತ್ತೆ ಅನ್ನೋದು ಅರ್ಥ. ಅದೇ ರೀತಿಲಿ ಈ ಫಾರ್ಮುಲಾನು ನಾವು ಅದೇ ದೃಷ್ಟಿಯಿಂದ ನೋಡ್ಬೇಕು. ಇವೆರಡರ ರೇಷಿಯೋ ಯಾವತ್ತು ಸೇಮ್ ಇರುತ್ತೆ, ಆ ರೇಷಿಯೋವನ್ನ ನಾವು ಕೆಪಾಸಿಟನ್ಸ್ ಅಂತ ಕರಿತೀವಿ. ಬಟ್ ಇದ್ರ ಅರ್ಥ ಕೆಪಾಸಿಟನ್ಸ್ ಜಾಸ್ತಿ ಆದ್ರೆ ಚಾರ್ಜ್ ಜಾಸ್ತಿ ಹಿಡ್ಕೊಂಡಿದೆ ಅಂತಂದ್ರೆ ಅದರ ಕೆಪಾಸಿಟನ್ಸ್ ಜಾಸ್ತಿ ಅಂತ ಅಲ್ಲ. ಇದು ಕಮ್ಮಿ ವೋಲ್ಟೇಜ್ ಅಲ್ಲಿ ನಾವು ಕನೆಕ್ಟ್ ಮಾಡಿದೀವಿ ಅಂತಂದ್ರೆ ಅದರ ಕೆಪಾಸಿಟನ್ಸ್ ಜಾಸ್ತಿ ಆಗಿದೆ ಅಂತ ಅರ್ಥ ಅಲ್ಲ. ಓಕೆನಾ, ಪ್ರತಿಯೊಂದು ಕೆಪಾಸಿಟರ್ಗೂ ಕೆಪಾಸಿಟನ್ಸ್ ಅನ್ನೋದು ಇರುತ್ತೆ, ಫಿಕ್ಸ್ ಆಗಿರುತ್ತೆ. ಅದ್ಯಾವ್ದು, ಈಗ ನಂಗೆ ಕೆಪಾಸಿಟನ್ಸ್ ಜಾಸ್ತಿ ಮಾಡ್ಬೇಕಪ್ಪ ಅಂದ್ರೆ ನನಗೆ ಕೆಪಾಸಿಟನ್ಸ್ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ನಾನು ಚಾರ್ಜ್ ಅನ್ನ ಜಾಸ್ತಿ ಮಾಡಿದ್ರೆ ಅದರ ಕೆಪಾಸಿಟನ್ಸ್ ಏನ್ ಜಾಸ್ತಿ ಆಗಲ್ಲ. ಕೆಪಾಸಿಟನ್ಸ್ ಜಾಸ್ತಿ ಮಾಡ್ಬೇಕು ಅಂದ್ರೆ ನನಗೆ ಬೇರೆ ಬೇರೆ ಮೆಥಡ್ಸ್ ಇದೆ. ಇವುಗಳ ನಡುವೆ ಯಾವ ಡೈಎಲೆಕ್ಟ್ರಿಕ್ ಅನ್ನ ಇನ್ನು ಚೆನ್ನಾಗಿರೋ ಡೈಎಲೆಕ್ಟ್ರಿಕ್ ಅನ್ನ ತಂದಿಡಬೇಕು, ಒಳ್ಳೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರೋದನ್ನ ತಂದಿಡಬೇಕು, ಆವಾಗ ಕೆಪಾಸಿಟನ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಫಾರ್ಮುಲಾ ನೋಡ್ಕೊಂಡು ಏನೇನೇನೇನೋ ಆನ್ಸರ್ನ ನೀವು ಗೆಸ್ ಮಾಡಬೇಡಿ, ಸರಿನಾ? ಸೊ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾದ್ರೆ? ಇದು ಡಿಪೆಂಡ್ ಆಗೋದು ಚಾರ್ಜ್ ಮೇಲೆ ಆಗತ್ತಾ? ಆಗಲ್ಲ. ವೋಲ್ಟೇಜ್ ಮೇಲೆ ಆಗತ್ತಾ? ಆಗಲ್ಲ. ನೇಚರ್ ಆಫ್ ಮಟೀರಿಯಲ್, ಇವುಗಳ ನಡುವೆ ಯಾವ ಡೈಎಲೆಕ್ಟ್ರಿಕ್ ಇಡ್ತೇವೋ ಆ ಡೈಎಲೆಕ್ಟ್ರಿಕ್ ಮಟೀರಿಯಲ್ ಮೇಲೆ ಬೇಕಾದ್ರೆ ಇದು ಡಿಪೆಂಡ್ ಆಗುತ್ತೆ. ಹೀಗಾಗಿ ಇದು ಸರಿಯಾಗಿರೋ ಆನ್ಸರ್, ಇದು ಅಲ್ಲ. ಓಕೆನಾ, ಕ್ಲಿಯರಾ? ಸೊ ಈ ಒಂದು ವಿಷಯ ನಿಮ್ಮ ತಲೆಯಲ್ಲಿ ಸದಾ ಶಾಶ್ವತವಾಗಿ ಕೂತಿರ್ಬೇಕು. ನೆಕ್ಸ್ಟ್ ಹೋಗೋಣ. ನಿಮ್ಮ ಮುಂದಿನ ಪ್ರಶ್ನೆ ನೋಡ್ರೋ ಚೆನ್ನಾಗಿದೆ. ನ್ಯೂಮರಿಕಲ್ ಕೊಟ್ಟಿದ್ದಾರೆ. ಏನೇನ್ ಕೊಟ್ಟಿದ್ದಾರೆ ನ್ಯೂಮರಿಕಲ್ ಅಲ್ಲಿ? ಫಸ್ಟ್ ಏನ್ ನ್ಯೂಮರಿಕಲ್ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಇದನ್ ಕೊಟ್ಟಿದ್ದಾರೆ, ಚಾರ್ಜ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ವೋಲ್ಟೇಜ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಕೇಳ್ತಾ ಇರೋದು ಕೆಪಾಸಿಟಿ ಅಂದ್ರೆ ಕೆಪಾಸಿಟನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಕೆಪಾಸಿಟನ್ಸ್ ಕೇಳ್ತಾ ಇದ್ದಾರೆ, ಚಾರ್ಜ್ ಕೊಟ್ಟಿದ್ದಾರೆ, ವೋಲ್ಟೇಜ್ ಕೊಟ್ಟಿದ್ದಾರೆ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಈಸಿಯಾಗಿ ನಾವು ಇದರ ಆನ್ಸರ್ ಅನ್ನ ತೆಗಿಬಹುದು. ಹೌದಾ? ಸೊ ಒಂದ್ ಕೆಲಸ ಮಾಡಿ, ಇದರ ಆನ್ಸರ್ನ ನಾನೇ ಕೊಡಲ್ಲ, ಇದರ ಆನ್ಸರ್ನ ನೀವು ಕೊಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸರಿಯಾಗಿರೋ ಆನ್ಸರ್ನ ಯಾರು ಕೊಡ್ತಾರೋ ಅವರಿಗೆ ಕಲಿಯುಗ ಕ್ಲಾಸಸ್ ಕಡೆಯಿಂದ ಹಾರ್ಟ್ ಕೊಡ್ತೀನಿ, ಸರಿನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇರೋದು ಸ್ವಲ್ಪ ಟ್ರಿಕಿ ಇದೆ. ಈ ನೆಕ್ಸ್ಟ್ ಕ್ವಶನ್ ಏನೇನು ಕೊಟ್ಟಿದ್ದಾರೆ ಇದ್ರಲ್ಲಿ ಅವ್ರಿಗೆ ಕೊಟ್ಟಿರೋದು ಕೆಪಾಸಿಟನ್ಸ್ ಕೊಟ್ಟಿದ್ದಾರೆ. ಓಕೆನಾ, ಕೆಪಾಸಿಟನ್ಸ್ ಕೊಟ್ಟಿದ್ದಾರೆ. ಹಾಗೇನೆ ಆ ಕೆಪಾಸಿಟರ್ನ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ. ಚಾರ್ಜ್ ಮಾಡ್ಬೇಕಾದ್ರೆ ಹೇಗೆ ಚಾರ್ಜ್ ಮಾಡ್ತಾ ಇದ್ದಾರೆ? ಪ್ರತಿ ಸೆಕೆಂಡ್ಗೆ ಅದು 100 ಮೈಕ್ರೋಕೂಲಂನಷ್ಟು ಚಾರ್ಜ್ ಆಗ್ತಾ ಇದೆ. ಓಕೆನಾ? ಸೊ ನಾವು ಚಾರ್ಜ್ ಜಾಗದಲ್ಲಿ ಈ ವ್ಯಾಲ್ಯೂನ ಬರೆಯೋ ಹಾಗಿಲ್ಲ. ಅವ್ರು ಕೊಟ್ಟಿರೋ ವ್ಯಾಲ್ಯೂ ಏನು? 100 ಮೈಕ್ರೋಕೂಲಂ ಅದರ ಚಾರ್ಜ್ ಇದೆ ಅಂತ ಅವ್ರು ಹೇಳ್ತಾ ಇಲ್ಲ.
ಪ್ರತಿ ಸೆಕೆಂಡ್ಗೂ ಅದು 100 ಮೈಕ್ರೋ ಕೂಲಂನಷ್ಟು ನಾವಲ್ಲಿ ಚಾರ್ಜ್ ಮಾಡ್ತಾ ಇದ್ದೇವೆ ಅಂತ ಅವ್ರು ಬರೆದಿದ್ದಾರೆ. ಓಕೆನಾ, ಇಷ್ಟು ಚಾರ್ಜ್ ಇದೆ ಅಂತ ಹೇಳೋದಕ್ಕೂ ಇಷ್ಟು ಚಾರ್ಜ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಸೊ ಸಿ ವ್ಯಾಲ್ಯೂ ಅನ್ನ ನಾವಿಲ್ಲಿ ಡೈರೆಕ್ಟ್ ಆಗಿ 100 ಅಂತ ಸಬ್ಸ್ಟಿಟ್ಯೂಟ್ ಮಾಡೋ ಹಾಗಿಲ್ಲ. ಓಕೆನಾ, ನೆಕ್ಸ್ಟ್ ಇರೋದೇನು ಕೇಳಿದ್ದಾರೆ, ಪೊಟೆನ್ಶಿಯಲ್ ಡಿಫ್ರೆನ್ಸ್. ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅನ್ನ ಅವರು ಕೊಟ್ಟಿದ್ದಾರೆ. ಸರಿನಾ, ನಾವಿಲ್ಲಿ ಏನು ಕಂಡು ಹಿಡಿಬೇಕು, ನಾವು ಕಂಡು ಹಿಡಿಬೇಕಾಗಿರೋದು ಹೌ ಲಾಂಗ್ ಅಂದ್ರೆ ಟೈಮ್ ಅನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಸರ್ ಇದೆಂಗ್ ಮಾಡೋದು ಸರ್, ಈ ಫಾರ್ಮುಲಾ ತಾನೇ ಹಾಕ್ಬೇಕು, ಈ ಫಾರ್ಮುಲಾ ಹಾಕಿ ಟೈಮ್ ಕಂಡು ಹಿಡಿಯೋಕ್ಕಾಗತ್ತಾ? ಇಲ್ಲೆಲ್ಲೂ ಟೈಮ್ ಇನ್ ಮೆನ್ಷನ್ನೇ ಇಲ್ಲ. ಅರ್ಥ ಮಾಡಿಸ್ತೀನಿ ನಿಮ್ಗೆ, ಇದ್ರಲ್ಲಿ ಏನೂ ಅಲ್ಲ. ಪ್ರಶ್ನೆ ಏನಿದೆಯೋ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ನಿಮ್ಮ ಬುದ್ಧಿ ಇದೆಯಲ್ವಾ, ಆ ಬುದ್ಧಿ ಯೂಸ್ ಮಾಡ್ಕೊಂಡು ಪ್ರಶ್ನೆ ಸಾಲ್ವ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಇವಾಗ ನಾನು ಸಾಲ್ವ್ ಮಾಡ್ತೀನಿ, ನಿಮಗೆ ಮೊದಲೇ ಅರ್ಥ ಆಗಿದ್ರೆ ಇಟ್ಸ್ ಫೈನ್, ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಸಾಲ್ವ್ ಮಾಡಿದ ತಕ್ಷಣ ನಿಮ್ಗೆ ಅದು ಅರ್ಥ ಆಗತ್ತೆ, ವಾಹ್ ಅಂತ ಒಳಗಿಂದ ಅದು ಖುಷಿ ಆಗತ್ತೆ. ಸರಿನಾ, ಸೊ ನೋಡೋಣ ಅವ್ರು ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲು ಬರ್ಕೊಳ್ಳೋಣ. ಕೊಟ್ಟಿರೋದು 500 ಮೈಕ್ರೋ ಫ್ಯಾರಡ್ ಅಂತ. ಫ್ಯಾರಡ್ ಅಂದ್ರೆ ಏನ್ ಕೊಟ್ಟಿದ್ದಾರೆ ಅಂತ ಅರ್ಥಪ್ಪ, ಕೆಪಾಸಿಟನ್ಸ್ ಅಂತ ಅರ್ಥ. ಕೆಪಾಸಿಟನ್ಸ್ ಇರೋದೆಷ್ಟು, 500 ಮೈಕ್ರೋ ಫ್ಯಾರಡ್. ಮೈಕ್ರೋ ಅಂತಂದ್ರೆ 10⁻⁻6. ಹೌದಾ, ಸೊ ಇನ್ನೇನ್ ಕೊಟ್ಟಿದ್ದಾರೆ ಅಂದ್ರೆ ವೋಲ್ಟೇಜ್ ಕೊಟ್ಟಿದ್ದಾರೆ. ಎಷ್ಟು ವೋಲ್ಟೇಜ್ ಇದೆ ಅಂತಪ್ಪ, 10 ವೋಲ್ಟ್ ಇದೆ ಅಂತ. ಸೊ ವೋಲ್ಟೇಜ್ ಜಾಗದಲ್ಲಿ 10 ಅಂತ ಬರ್ಕೊಂಡಿದ್ದೀವಿ. ಈ ಕ್ಯೂ ವ್ಯಾಲ್ಯೂ ಅವ್ರು ಕೊಟ್ಟಿದಾರಾ, ಇದು ಕ್ಯೂ ವ್ಯಾಲ್ಯೂನ, ಇದು ಕ್ಯೂ ವ್ಯಾಲ್ಯೂ ಅಲ್ಲ. ಅದೇನು, ಅದು ಚಾರ್ಜ್ ಅನ್ನ ಈ ರೇಟ್ ನಲ್ಲಿ ಮಾಡ್ತಾ ಇದ್ದೇವೆ, ಪ್ರತಿ ಸೆಕೆಂಡ್ 100 ಮೈಕ್ರೋ ಕೂಲಂನಷ್ಟು ಚಾರ್ಜ್ ಮಾಡ್ತಾ ಇದ್ದೇವೆ ಅಂತ ಅವ್ರು ಹೇಳಿದ್ದಾರೆ ಅಷ್ಟೇ. ಸೊ ಟೋಟಲ್ ಚಾರ್ಜ್ ಅಲ್ಲ. ಕ್ಯೂ ಅಂತಂದ್ರೆ ಆ ಪ್ಲೇಟ್ ನಲ್ಲಿರೋ ಟೋಟಲ್ ಚಾರ್ಜ್, ಅಂದ್ರೆ ಆ 2 ಪ್ಲೇಟ್ ಇರುತ್ತಲ್ವ, ಯಾವ್ದಾದ್ರು 1 ಪ್ಲೇಟ್ ತಗೊಂಡ್ರೆ ಅದರಲ್ಲಿರೋ ಚಾರ್ಜ್. ಸರಿನಾ, ಸೊ ಇವಾಗ ಈ ರೀತಿಯಾಗಿದೆ. ನಾವಿವಾಗ ಏನನ್ನು ಕಂಡಿಡ್ಕೊಳ್ಳೋಣ, ಫಸ್ಟು ಆ ಚಾರ್ಜ್ ಎಲ್ಲ ಸೇರಿಸಿ ಎಷ್ಟು ಚಾರ್ಜ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಕಂಡಿಡ್ಕೊಳ್ಳೋಣ. ಸೊ ಅದು ಕಂಡಿಡ್ಬೇಕಂದ್ರೆ ಏನ್ ಮಾಡ್ಬೇಕು, ಆಬ್ವಿಯಸ್ಲಿ ಈ 10 ಅನ್ನ ಈ ಕಡೆ ತಗೊಂಡು ಹೋಗ್ಬೇಕು. ಈ 10 ಅನ್ನ ಈ ಕಡೆ ತಗೋದಾಗ ಏನಾಗುತ್ತೆ, ಇಂಟು 10 ಆಗುತ್ತೆ. ಹೌದಾ, 500 ಇಂಟು 10 ಮಾಡಿದ್ರೆ ಏನಾಗತ್ತಪ್ಪ, 500 ಇಂಟು 10 ಮಾಡಿದ್ರೆ 5000 ಆಗುತ್ತೆ. ಕರೆಕ್ಟಾ, ಇಂಟು 10⁻⁻6 ಇಸ್ ಈಕ್ವಲ್ ಟು ಕ್ಯೂ. ಕ್ಯೂ ಅಂದ್ರೆ ಎಷ್ಟಾಯ್ತು, 5000 ಮೈಕ್ರೋ ಕೂಲಂ ಅಂತ ಆಯ್ತು. ಇವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಪ್ರತಿ ಸೆಕೆಂಡ್ 100 ಮೈಕ್ರೋ ಕೂಲಂ ಹೋಗ್ತಾ ಇದೆ ಅಂತೆ. ಪ್ರತಿ ಸೆಕೆಂಡ್ 100 ಮೈಕ್ರೋ ಕೂಲಂ ಚಾರ್ಜ್ ಆಗ್ತಾ ಇದೆ ಪ್ರತಿ ಸೆಕೆಂಡ್. ಓಕೆನಾ, ಇದೇನಿದೆ ಪರ್ ಸೆಕೆಂಡ್, ಪ್ರತಿ ಸೆಕೆಂಡ್ ಇಷ್ಟು ಚಾರ್ಜ್ ಆಗ್ತಾ ಇದೆ. ಸೊ 100 ಮೈಕ್ರೋ ಕೂಲಂ 1 ಸೆಕೆಂಡ್ ಅಲ್ಲಿ ಆಗತ್ತೆ, 2ನೇ ಸೆಕೆಂಡ್ ಅಲ್ಲಿ 200 ಆಗುತ್ತೆ, 3ನೇ ಸೆಕೆಂಡ್ ಅಲ್ಲಿ 300, 4ನೇ ಸೆಕೆಂಡ್ ಅಲ್ಲಿ 400. ಸೊ ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಆಗ್ತಾ ಅದು 5000 ಮೈಕ್ರೋ ಕೂಲಂ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲೊಂದು ಸ್ವಲ್ಪ ನಿಮ್ ಬ್ರೈನ್ ಯೂಸ್ ಮಾಡಿ. ಇದನ್ನ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕಾಯ್ತು, ಸಿಂಪಲ್ ಅಪ್ಪ, ಇದರಿಂದ ಇದನ್ನ ಡಿವೈಡ್ ಮಾಡಿದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ಸಿಗುತ್ತೆ. ಹೌದಾ, ಸೊ ಸಿಂಪಲ್ ಆಗಿ ಅದನ್ನೇ ಮಾಡ್ಬಿಡೋಣ. ಡಿವೈಡೆಡ್ ಬೈ 100 ಮೈಕ್ರೋ ಕೂಲಂ ಅಂತ ಮಾಡಿ. 100 ಮೈಕ್ರೋ ಕೂಲಂ ಇದೆಯಲ್ವಾ, ಮೈಕ್ರೋ ಅಂತಂದ್ರೆ ಎಷ್ಟು, ಮೈಕ್ರೋ ಅಂತಂದ್ರೆ 10⁻⁻6. ಸೊ 10⁻⁻6, ಇಲ್ಲಿ 10⁻⁻6, ಇಲ್ಲಿ 10⁻⁻6 ಕ್ಯಾನ್ಸಲ್, ಇಲ್ಲಿದ್ 2 0, ಇಲ್ಲಿದ್ 2 0 ಕ್ಯಾನ್ಸಲ್, ಉಳ್ಕೊಂಡಿರೋದು ಎಷ್ಟಪ್ಪ, 50. ಸೊ 50 ಸೆಕೆಂಡ್ಸ್ ಅನ್ನೋದು ಸರಿಯಾಗಿರೋ ಆನ್ಸರ್. ಇದು ಯಾವ ಆಪ್ಷನ್ ನಲ್ಲಿ, ಆಪ್ಷನ್ ಸಿ ನಲ್ಲಿದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸರಿನಾ, ಈ ಲಾಸ್ಟ್ ಕ್ವಶನ್ ಒಂದ್ ಸ್ವಲ್ಪ ತಲೆ ಖರ್ಚು ಮಾಡೋ ರೀತಿ ಇತ್ತು, ಎಸ್ಪೆಷಲಿ ಇದನ್ನ ಇಲ್ಲಿ ಡಿವೈಡ್ ಮಾಡೋದ್ರ ಬಗ್ಗೆ ಇತ್ತು. ಹೌದಾ, ಸೊ ಅದನ್ನ ನೀವು ಒಂದ್ ಕೆಲಸ ಮಾಡಿ, ಅದ್ರ ಬಗ್ಗೆ ನೀವು ಮತ್ತೊಂದ್ಸಲ ವಿಡಿಯೋ ನೋಡಿದ್ರೆ ನಿಮ್ಗೆ ಅದು ಅರ್ಥ ಆಗುದಿಲ್ಲ. ಸ್ವಲ್ಪ ನಿಮ್ಮ ಬುದ್ಧಿಯನ್ನ ಯೂಸ್ ಮಾಡ್ಕೊಂಡು ಥಿಂಕ್ ಮಾಡಿ. ಅರ್ಥ ಆಗ್ಲಿಲ್ಲ ಅಂತ, ಆಲ್ರೆಡಿ ಅರ್ಥ ಆಗಿದ್ರೆ ಇಟ್ಸ್ ಫೈನ್, ಅರ್ಥ ಆಗಿಲ್ಲ ಅಂದ್ರೆ ಫೋನ್ ಬದಿಗಿಟ್ಟು ಥಿಂಕ್ ಮಾಡಿ, ಯಾಕೆ ಅದನ್ನ ಡಿವೈಡ್ ಮಾಡಿದ್ದು, ಯಾಕೆ ಆ ರೀತಿ ಕಾಮನ್ ಸೆನ್ಸ್ ಅನ್ನ ಅಪ್ಲೈ ಮಾಡಿದ್ದು ಅಂತ. ಸರಿನಾ, ವಿಡಿಯೋ ತುಂಬಾ ಕಷ್ಟಪಟ್ಟು ಮಾಡಿದ್ದೇನೆ. ಸೊ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಅಂತೂ ನೀವು ಮಾಡೇ ಮಾಡ್ತೀರಾ, ಅದನ್ನ ಮರೆಯೋದಿಲ್ಲ. ಸರಿನಾ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಾ ಇರೋಣ.